ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆ ಆರಂಭ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿಗೆ ನೀಡಬೇಕಾ, ಎಸ್ಐಟಿ ಕಸ್ಟಡಿಗೆ ಕೊಡಬೇಕಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕಾ? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ಆಗ್ತಾ ಇರುವಂತದ್ದನ್ನ ನಾವೀಗ ಗಮನಿಸ್ತಾ ಇದ್ದೀವಿ. 42ನೇ ACMM ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಜರುಪಡಿಸಲಾಗಿದೆ. ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ಗೆ 3 ಗಂಟೆಗೆ ಹಾಜರುಪಡಿಸೋಕೆ ನ್ಯಾಯಾಲಯ ಸೂಚಿಸಿತ್ತು. ಹೀಗಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಲೈಂಗಿಕ ದೌರ್ಜನ್ಯ ಹಾಗೆ ಅತ್ಯಾಚಾರ ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಜರುಪಡಿಸುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಆರೋಪಿಯ ಕಸ್ಟಡಿಗೆ ಮನವಿ ಮಾಡಿದ್ದಾರೆ. ನಮ್ಮ ಕಸ್ಟಡಿಗೆ ಕೊಡಿ, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ವಿಚಾರಣೆ ಮಾಡೋದಿದೆ ಅಂತ ಹೇಳಿ ಪ್ರಕರಣದ ಸಿಡಿ ಅಂದ್ರೆ ಕೇಸ್ ಡೈರಿಯನ್ನ ಸಬ್ಮಿಟ್ ಮಾಡಿದೆ ಎಸ್ಐಟಿ. ಆರೋಪಿಯನ್ನ ಹಾಜರುಪಡಿಸೋಕೆ ಈ ಸಂದರ್ಭದಲ್ಲಿ ಜಡ್ಜ್ ಸೂಚಿಸುತ್ತಾರೆ. ನ್ಯಾಯಾಧೀಶರಾದಂತಹ KN ಶಿವಕುಮಾರ್ ಸೂಚಿಸುತ್ತಾರೆ. ಕೋರ್ಟ್ನಲ್ಲಿ ಸದ್ಯ ಕಿಕ್ಕಿರಿದು ವಕೀಲರು ತುಂಬಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಆರೋಪಿಯನ್ನ ಹಾಜರುಪಡಿಸೋಕೆ ಜಾಗ ಬಿಡುವಂತೆ ಸೂಚನೆ ನೀಡಲಾಗುತ್ತೆ. ಆನಂತರ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಜರುಪಡಿಸುತ್ತಾರೆ ಎಸ್ಐಟಿಯ ಅಧಿಕಾರಿಗಳು. ಕೋರ್ಟ್ನಲ್ಲಿ ಈ ಸಂದರ್ಭದಲ್ಲಿ ಎಸ್ಐಟಿ 2 ವರದಿಯನ್ನ ಸಲ್ಲಿಕೆ ಮಾಡಿದೆ. ಸಿಡಿ ಅಂದ್ರೆ ಕೇಸ್ ಡೈರಿ ರಿಪೋರ್ಟ್ ಸಲ್ಲಿಕೆ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ಕೋರ್ಟ್ ಸೂಚನೆಯಂತೆ ಕೇಸ್ ಡೈರಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಎಸ್ಐಟಿ ಕಸ್ಟಡಿಗೆ ನೀಡುವಂತೆ ಈ ಸಂದರ್ಭದಲ್ಲಿ ಎಸ್ಐಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯ್ಕ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೇಸ್ ಡೈರಿ ಪರಿಶೀಲನೆಯನ್ನ ಈಗ ಜಡ್ಜ್ ನಡೆಸುತ್ತಿದ್ದಾರೆ ಎನ್ನುವಂತ ಮಾಹಿತಿ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾಗಿರುವಂತಹ ಶಿವಕುಮಾರ್ ಒಂದಿಷ್ಟು ಪ್ರಶ್ನೆಗಳನ್ನ ಆರೋಪಿಯಾಗಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಕೇಳಿದ್ದಾರೆ. ಜಡ್ಜ್ KN ಶಿವಕುಮಾರ್ ಅವರು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಏನಾ ಪ್ರಶ್ನೆಗಳು? ನಿಮ್ಮ ಹೆಸರೇನು ಅನ್ನುವಂತಹ ಪ್ರಶ್ನೆಯನ್ನ ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜಡ್ಜ್ ಕೇಳ್ತಾರೆ. ಆಗ ಜಡ್ಜ್ ನನ್ನ ಹೆಸರು ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಉತ್ತರವನ್ನ ನೀಡ್ತಾರೆ. ಎಲ್ಲಿ ನಿಮ್ಮನ್ನ ವಶಕ್ಕೆ ಪಡೆಯಲಾಯಿತು ಅನ್ನುವ ಪ್ರಶ್ನೆಯನ್ನ ಜಡ್ಜ್ ಪ್ರಜ್ವಲ್ ರೇವಣ್ಣ ಕೇಳ್ತಾರೆ. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ನನ್ನನ್ನ ವಶಕ್ಕೆ ಪಡೆದ್ರು ಅನ್ನುವಂತಹ ಮಾಹಿತಿಯನ್ನ ನ್ಯಾಯಾಧೀಶರ ಮುಂದೆ ಹೇಳ್ತಾರೆ. ನಿಮ್ ಮನೆಗೆ ತಿಳಿಸಿದ್ದೀರಾ ಅನ್ನುವಂತಹ ಪ್ರಶ್ನೆ ಮುಂದೆ ಜಡ್ಜ್ ದಿಂದ ಕೇಳಲ್ಪಡುವುದು. ನ್ಯಾಯಾಧೀಶರಾಗಿರುವಂತಹ KN ಶಿವಕುಮಾರ್ ತುಂಬಿದ ಕೋರ್ಟ್ ನಲ್ಲಿ ಕಟಕಟಿಯಲ್ಲಿ ನಿಂತಿರುವಂತಹ ಆರೋಪಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಕೇಳೋದು, ನಿಮ್ಮ ಮನೆಗೆ ತಿಳಿಸಿದ್ದೀರಾ ಅಂತ ಹೇಳಿ. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ, ಹೌದು, ನಮ್ಮ ತಂದೆಗೆ ಹೇಳೋಕೆ ನಾನು ಹೇಳಿದ್ದೇನೆ, ಅವ್ರಿಗೆ ತಿಳಿಸೋಕೆ ನಾನು ಹೇಳಿದ್ದೇನೆ ಅನ್ನುವಂಥ ಉತ್ತರವನ್ನ ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ಏನಾದ್ರೂ ಟಾರ್ಚರ್ ಆಯ್ತಾ ಎಸ್ಐಟಿ ಅಧಿಕಾರಿಗಳಿಂದ? ಈ ಪ್ರಶ್ನೆಯನ್ನ ಇಡ್ತಾರೆ ನ್ಯಾಯಾಧೀಶರಾಗಿರುವಂತಹ ಶಿವಕುಮಾರ್ ಅವರು. ಆ ಸಂದರ್ಭದಲ್ಲಿ ಏನು ಯಾವುದೇ ರೀತಿಯಾದಂತಹ ಟಾರ್ಚರ್ ಆಗಿಲ್ಲ. ಏರ್ಪೋರ್ಟ್ ನಲ್ಲಿ 12:30ಕ್ಕೆ ವಶಕ್ಕೆ ಪಡ್ಕೊಂಡ್ರು. ಆ ನಂತರ 1:30ಕ್ಕೆ CID ಕಚೇರಿಗೆ ಕರ್ಕೊಂಡು ಬಂದ್ರು ಅನ್ನುವಂತಹ ಉತ್ತರವನ್ನ ಕೊಡ್ತಾರೆ. ಆದ್ರೆ ಎಸ್ಐಟಿ ಶೌಚಾಲಯದ ಬಗ್ಗೆ ಪ್ರಜ್ವಲ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನ್ಯಾಯಾಧೀಶರ ಮುಂದೆ. ತುಂಬಾ ವಾಸನೆ ಇದೆ, SITಯ ಶೌಚಾಲಯ ಕ್ಲೀನ್ ಆಗಿಲ್ಲ, ನೀಟಾಗಿ ಇಟ್ಕೊಂಡಿಲ್ಲ ಅನ್ನುವಂಥ ವಿಚಾರವನ್ನ ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಆ ಕೋರ್ಟ್ ಹಾಲ್ನಲ್ಲಿದ್ದವರಲ್ಲಿ ಕೆಲವರು ನಗೋದಕ್ಕೆ ಶುರು ಮಾಡ್ತಾರೆ. ಆಗ ಎಲ್ರಿಗೂ ಕೂಡ ಸುಮ್ಮನಿರೋಕೆ ಜಡ್ಜ್ ಶಿವಕುಮಾರ್ ಅವರು ಸೂಚನೆಯನ್ನ ಕೊಡ್ತಾರೆ. ಕೋರ್ಟ್ ಒಳಭಾಗದಲ್ಲಿ ಈಗ 3 ಗಂಟೆ ಆಗ್ತಾ ಇದ್ದ ಹಾಗೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಬೋರಿಂಗ್ ಹಾಸ್ಪಿಟಲ್ನಲ್ಲಿ ಅವರ ಮೆಡಿಕಲ್ ಟೆಸ್ಟ್ ಮುಗಿಸಿದಂತಹ ನಂತರದಲ್ಲಿ ನೇರವಾಗಿ ಅವರನ್ನ ಕರ್ಕೊಂಡು ಬಂದಿತ್ತು ಕೋರ್ಟ್ ಆವರಣಕ್ಕೆ. 42ನೇ ACMM ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಈ ಸಂದರ್ಭದಲ್ಲಿ ತಮ್ಮ ಕ್ಲರ್ಕ್ಗಳ ಮೂಲಕ ಮಧ್ಯಾಹ್ನ 3 ಗಂಟೆಗೆ ಹಾಜರುಪಡಿಸೋಕೆ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ರು. ಈಗ ನ್ಯಾಯಾಧೀಶರ ಸೂಚನೆಯಂತೆ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಕೋರ್ಟ್ನಲ್ಲಿ ಹಾಜರುಪಡಿಸಲಾಗಿದೆ. ಆ ಕೋರ್ಟ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಕೀಲರು ಸೇರಿದ್ದಾರೆ ಅನ್ನುವಂಥ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರೋದು. ಈ ಸಂದರ್ಭದಲ್ಲಿ ಈಗ ಎಸ್ಐಟಿ ಪರವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯ್ಕ್ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ತಮ್ಮ ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಅಶೋಕ್ ನಾಯ್ಕ್ ಅವರು ಆರೋಪಿಯ ಕಸ್ಟಡಿಗೆ ಮನವಿಯನ್ನ ಮಾಡಿದ್ದಾರೆ. ಎಸ್ಐಟಿ ಕಸ್ಟಡಿಗೆ ನೀಡಬೇಕು ಅಂತ ಹೇಳಿ ಪ್ರಕರಣದ ಕೃತ್ಯಗಳ ಅಂಶಗಳನ್ನ ಉಲ್ಲೇಖ ಮಾಡ್ತಿದ್ದಾರೆ. ಹೊಳೆ ನರಸೀಪುರ ಕೇಸ್ ಅಂದ್ರೆ ಮೊದಲಿಗೆ ದಾಖಲಾದಂತಹ ಕೇಸ್.
HD ರೇವಣ್ಣ ಹಾಗೆಯೇ ಪ್ರಜ್ವಲ್ ರೇವಣ್ಣ ಏಪ್ರಿಲ್ 28ನೇ ತಾರೀಕು ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾದಂತಹ ಕೇಸ್. ಆ ಕೇಸ್ನ ಡೀಟೇಲ್ಸ್ನ ಸದ್ಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್ ಕೋರ್ಟ್ ಮುಂದೆ ಇಡುವಂತಹ ನ್ಯಾಯಾಧೀಶರ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮನೆ ಕೆಲಸದಾಕೆಗೆ ಕಿರುಕುಳವನ್ನ ಕೊಟ್ಟಂತಹ ಆರೋಪ ಇದೆ. ಅಲ್ಲದೆ ದೂರುದಾರೆ ಉಲ್ಲೇಖ ಮಾಡಿದಂತಹ ಹಲವು ಅಂಶಗಳನ್ನ ಕೋರ್ಟ್ನಲ್ಲಿ ತಿಳಿಸುವಂತಹ ಕೆಲಸವನ್ನ ಅಶೋಕ್ ನಾಯಕ್ ಮಾಡ್ತಿದ್ದಾರೆ. ಅತ್ಯಾಚಾರ ಹಾಗೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ಉಲ್ಲೇಖ ಆಗಿದೆ ಸಂತ್ರಸ್ತೆಯ ಹೇಳಿಕೆಯಲ್ಲಿ. ನಮಗೆ ಗೊತ್ತಿದೆ, ಹೊಳೆನರಸೀಪುರ ಸ್ಟೇಷನ್ನಲ್ಲಿ ಫಸ್ಟ್ ಕಂಪ್ಲೇಂಟ್ ದಾಖಲಾಯ್ತಲ್ಲ, ಆಗ ಲೈಂಗಿಕ ದೌರ್ಜನ್ಯ ಮಾತ್ರ ಇದ್ದಿದ್ದು. ಅದಾದ ನಂತರ ಸಂತ್ರಸ್ತೆಯ ಹೇಳಿಕೆಯನ್ನ ಪಡ್ಕೊಂಡಂತಹ ನಂತರದಲ್ಲಿ ಆ FIRಗೆ ಅತ್ಯಾಚಾರದ ಸೆಕ್ಷನ್ ಕೂಡ ದಾಖಲಾಗುತ್ತೆ. ಅತ್ಯಾಚಾರ ಹಾಗೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ಸಂತ್ರಸ್ತೆ ಕೊಟ್ಟಂತಹ ಹೇಳಿಕೆಯಲ್ಲಿ ಆಕೆ ಉಲ್ಲೇಖ ಮಾಡಿದ್ದಾಳೆ. ಆರೋಪಿ 2ನೇ ಬಾರಿ ಎಂಪಿಗೆ ಸ್ಪರ್ಧೆ ಮಾಡಿದ್ದಾರೆ. ಈ ನಡುವೆ ಮೊನ್ನೆ ನಡೆಯಿತಲ್ಲ ಚುನಾವಣೆ, ಆ ಚುನಾವಣೆಗೂ ಮುಂಚೆ ವಿಡಿಯೋ ವೈರಲ್ ಆಗುತ್ತೆ. ಆಗ ಆರೋಪಿ ವಿಡಿಯೋಗಳನ್ನ ರಿಲೀಸ್ ಮಾಡದೇ ಇರುವಂತೆ ಅಥವಾ ವಿಡಿಯೋಗಳನ್ನ ಪ್ರಸಾರ ಮಾಡದೇ ಇರುವಂತೆ ಸ್ಟೇ ತೆಗೆದುಕೊಳ್ತಾರೆ. ಆದ್ರೆ ವೈರಲ್ ಮಾಡಿದವರ ವಿರುದ್ಧ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಕ್ರಮಕ್ಕೆ ಮುಂದಾಗಿಲ್ಲ ಅನ್ನುವಂಥ ವಿಚಾರವನ್ನ ಪ್ರಸ್ತುತಪಡಿಸ್ತಾರೆ. ಆಗ ಸುಮ್ಮನಿದ್ದು ಈಗ ಹೇಳ್ತಾ ಇದ್ದಾರೆ, ಈತ ಓರ್ವ ವಿಕೃತ ಕಾಮಿ ತರ ಅನ್ಸುತ್ತೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್ ಅವರು ಪ್ರಜ್ವಲ್ ರೇವಣ್ಣ ಅವರ ಕಸ್ಟಡಿಗೆ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ, ಅವರು ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇರುವಂತಹ ವಿಚಾರ ಇದು. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅಶೋಕ್ ನಾಯಕ್ ಅವರು, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್, SIT ಪರ ವಕೀಲರು. ಈತ ಓರ್ವ ವಿಕೃತ ಕಾಮಿ ತರ ಕಾಣಿಸುತ್ತೆ. ಎಲ್ಲ ಮಹಿಳೆಯರ ಮುಖ ಕಾಣುವ ಹಾಗೆ ವಿಡಿಯೋ ವೈರಲ್ ಆಗಿದೆ. ಇಲ್ಲಿ ಆರೋಪಿಯ ವಿರುದ್ಧ ಹೇಳಿಕೆ ದಾಖಲಾಗಿದೆ. ಈತ ತಾನೇ ವಿಡಿಯೋ ಮಾಡಿ ಆ ಮಹಿಳೆಯರಿಗೆ ಕಳುಹಿಸಿದ್ದಾನೆ. ಹೊಳೆನರಸೀಪುರ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ವಿಡಿಯೋ ವೈರಲ್ ಆಗಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮೆರಿಟ್ಗಳನ್ನ, ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಅನ್ನ ಉಲ್ಲೇಖ ಮಾಡ್ತಾ ಹೋಗ್ತಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯಕ್. ಆರೋಪಿಯ ವಿರುದ್ಧ ಹೇಳಿಕೆ ದಾಖಲಾಗಿದೆ. ಇಲ್ಲಿ ಸಂತ್ರಸ್ತೆಯರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈತ ತಾನೇ ವಿಡಿಯೋಗಳನ್ನ ಮಾಡಿ ಆ ಮಹಿಳೆಯರಿಗೆ ಕಳುಹಿಸ್ತಾ ಇದ್ದ. ಆ ನಂತರ ಅವರಿಗೆ ವಿಡಿಯೋ ಕಾಲ್ ಮಾಡಿ ತನಗೆ ಬೇಕಾದಂತೆ ವರ್ತಿಸೋಕೆ ಅವರಿಗೆ ಸೂಚನೆಯನ್ನ ಕೊಡ್ತಾ ಇದ್ದ. ಆ ನಂತರ ಆ ವಿಡಿಯೋ ಕಾಲ್ನ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದ. ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಅದನ್ನ ವಿಡಿಯೋ ಮಾಡ್ತಾ ಇದ್ದ. ಅವೆಲ್ಲವೂ ಕೂಡ ವಿಡಿಯೋ ರೂಪದಲ್ಲಿ, ಸಾಕ್ಷಿಯ ರೂಪದಲ್ಲಿ ಲಭ್ಯ ಇದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅಶೋಕ್ ನಾಯಕ್. ಆ ಸಂದರ್ಭದಲ್ಲಿ ಜಡ್ಜ್ ಶಿವಕುಮಾರ್ ಅವರು ಮಧ್ಯಪ್ರವೇಶ ಮಾಡ್ತಾರೆ. ಈ ಸ್ಟೋರಿ ಎಲ್ಲ ಹೇಳಬೇಡಿ, ಮೆರಿಟ್ ಹೇಳಿ ಅಂತ ಹೇಳಿ ಜಡ್ಜ್ ಮಧ್ಯಪ್ರವೇಶವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಶೋಕ್ ನಾಯಕ್ ಅವರು ತಮ್ಮ ವಾದವನ್ನ ಮುಂದುವರಿಸ್ತಾರೆ. ಸರಿ ಸ್ವಾಮಿ, ಆರೋಪಿಯ ವಿರುದ್ಧ 376 ಕೇಸ್ ಇದೆ. 376 ಸೆಕ್ಷನ್ ಅಂದ್ರೆ ಏನು? ಅತ್ಯಾಚಾರ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿಯ ವಿರುದ್ಧ ದಾಖಲಾಗುವಂತಹ ಸೆಕ್ಷನ್. ಆರೋಪಿಯ ವಿರುದ್ಧ 376 ಕೇಸ್ ಇದೆ. ಅನೇಕ ಸಾಕ್ಷಿ ಆಧಾರಗಳಿವೆ ಆರೋಪಿಯ ವಿರುದ್ಧ, ಆತನ ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗೆ. ಅಲ್ಲದೆ ಆರೋಪಿ ದೇಶ ಬಿಟ್ಟು ಓಡ್ ಹೋಗಿದ್ದಾರೆ. ಹಲವು ಸಂತ್ರಸ್ತೆಯರ ಮುಖ ಕಾಣಿಸ್ತಾ ಇದೆ ಆ ವಿಡಿಯೋಗಳಲ್ಲಿ. ಆ ಮಹಿಳೆಯರು ಭಯದಿಂದ ದೂರು ಕೊಡುವುದಕ್ಕೆ ಮುಂದೆ ಬರ್ತಾ ಇಲ್ಲ. ಆ ಸಂತ್ರಸ್ತೆಯರ ಮನೆಯಲ್ಲಿ ಬೆಂಕಿ ಬಿದ್ದಿದೆ. ಪ್ರಜ್ವಲ್ ರೇವಣ್ಣ ಅವರು ಅಥವಾ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಮಾಡಿದಂತಹ ಕೃತ್ಯದಿಂದಾಗಿ ಸಂತ್ರಸ್ತೆಯರ ಮನೆಯಲ್ಲಿ ಬೆಂಕಿ ಬಿದ್ದಿದೆ. ಹಲವು ವಿಡಿಯೋಗಳು, ಆರೋಪಿಯೇ ಮಾಡಿರುವಂತಹ ವಿಡಿಯೋಗಳಲ್ಲಿ ಆ ಮಹಿಳೆಯರ, ಆ ಸಂತ್ರಸ್ತೆಯರ ಮುಖ ಕಾಣಿಸ್ತಾ ಇದೆ. ಎಷ್ಟೋ ಜನ ಸಂತ್ರಸ್ತೆಯರು ದೂರು ಕೊಡುವುದಕ್ಕೆ ಮುಂದೆ ಬರ್ತಾ ಇಲ್ಲ. ಅವರ ಮನೆಗಳಲ್ಲಿ ಬೆಂಕಿ ಬಿದ್ದಿದೆ, ಅವರ ಸಂಬಂಧಗಳು ಹಾಳಾಗಿದ್ದಾವೆ, ಮನೆಯ ನೆಮ್ಮದಿ ಹಾಳಾಗಿದೆ ಅನ್ನುವಂತಹ ವಿಚಾರವನ್ನ ತಿಳಿಸುವಂತಹ, ಕೋರ್ಟ್ಗೆ ತಿಳಿಸುವಂತಹ ಪ್ರಯತ್ನವನ್ನ ಅಶೋಕ್ ನಾಯಕ್ ಅವರು ಮಾಡ್ತಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಕಸ್ಟಡಿಯನ್ನಲ್ಲಿ ಇಂಟರಾಗೇಷನ್ ಆಗಬೇಕು. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಈ ವಿಡಿಯೋ ರಿಲೀಸ್ ಆಗಿದ್ದು, ವಿಡಿಯೋನ ಅವರಾಗಿಯೇ ಮಾಡಿದ್ದು, ಅನಂತರ ವಿಡಿಯೋ ವೈರಲ್ ಆಗಿದ್ದು, ಆ ಮಹಿಳೆಯರ ಮುಖ ಕಾಣಿಸಿದ್ದು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಲೈಂಗಿಕ ದೌರ್ಜನ್ಯ, ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಸ್ಥಾನದಲ್ಲಿರುವಂತಹ
ಪ್ರಜ್ವಲ್ ರೇವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ಅಗತ್ಯ ಇದೆ. ಹಾಗಾಗಿ ಕಸ್ಟಡಿಗೆ ನೀಡಬೇಕು, ಕಸ್ಟಡಿಯಲ್ಲಿತ್ಕೊಂಡೇ ವಿಚಾರಣೆ ನಡೆಸೋದಕ್ಕೆ ಸಾಧ್ಯ. ಆರೋಪಿಯವನ್ನ ವಶಕ್ಕಿಟ್ಕೊಂಡು ವಿಚಾರಣೆ ಮಾಡುವುದು ಈ ಪ್ರಕರಣದಲ್ಲಿ ಬಹಳ ಮುಖ್ಯ. ಇಷ್ಟು ಮಾತ್ರ ಅಲ್ಲ, ಆರೋಪಿಯ ಮದರ್ ಡಿವೈಸ್ ಯಾವುದು? ಮದರ್ ಡಿವೈಸ್ ಪ್ರಜ್ವಲ್ ರೇವಣ್ಣ ಅವರು ರೆಕಾರ್ಡ್ ಮಾಡಿದ್ದಾರೆ, ಆ ಸಂತ್ರಸ್ತೆಯರ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ದಾರೆ ಎನ್ನಲಾದಂತಹ ಮೊಬೈಲ್, ಅದು ಮದರ್ ಡಿವೈಸ್. ಆ ಮದರ್ ಡಿವೈಸ್ ರೆಕಾರ್ಡ್ ಡಿವೈಸ್ ನ ಸೀಸ್ ಮಾಡಬೇಕಾಗಿದೆ. ಹಾಗೆಯೇ ಎರಡನೇ ಆರೋಪಿಯ ಬಗ್ಗೆ ಸಾಕ್ಷಿಯನ್ನ ಕಲೆ ಹಾಕೋಕೆ ಕಸ್ಟಡಿಗೆ ನೀಡಬೇಕು ನೀವು ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಿದ್ದಾರೆ ಅಶೋಕ್ ನಾಯಕ್. ಎಸ್ಐಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯಕ್ ತಮ್ಮ ವಾದವನ್ನ ಬಹಳ ಸ್ಟ್ರಾಂಗ್ ಆಗಿ ಮಂಡನೆ ಮಾಡ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿಗೆ ನೀಡಬೇಕು ಅಂತ ಹೇಳಿ. ಆರೋಪಿಯ ಡಿವೈಸ್ ಸಿಕ್ಕಾಗ ಅದು ತನಿಖೆಗೆ ಬಹಳ ಮುಖ್ಯ ಆಗುತ್ತೆ, ತನಿಖೆಗೆ ಬಹಳ ಸಹಕಾರಿಯಾಗುತ್ತೆ. ಇವರ ಓರ್ವ ಸ್ನೇಹಿತ ಅಂತ ಇದ್ದಾರೆ, ಇವರ ಮೊಬೈಲ್ಗೆ ಫೇಸ್ ಲಾಕ್ ಸಿಸ್ಟಮ್ ಇದೆ. ಅಂದ್ರೆ ಈಗ ಬರ್ತಾ ಇರುವಂತಹ ಪಾಯಿಂಟ್ ನೋಡಿ, ಆ ಮದರ್ ಡಿವೈಸ್ ಅಥವಾ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನಿಂದ ವಿಡಿಯೋಗಳು ಹೇಗೆ ಲೀಕ್ ಆಯಿತು ಅಂತ ಆಗ್ಬೇಕಲ್ಲ, ಆ ವಿಚಾರಗಳನ್ನ ಉಲ್ಲೇಖ ಮಾಡ್ತಿದ್ದಾರೆ ಅಶೋಕ್ ನಾಯಕ್ ಅವರು. ಇವರ ಮೊಬೈಲ್ಗೆ ಅಂದ್ರೆ ಆರೋಪಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ಗೆ ಫೇಸ್ ಲಾಕ್ ಸಿಸ್ಟಮ್ ಇದೆ. ಓರ್ವ ಮಧು ಅಂತ ಇದ್ದಾರೆ, ಆತನದ್ದು ಫೇಸ್ ಲಾಕ್ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಆತ ಫೇಸ್ ಲಾಕ್ ಓಪನ್ ಮಾಡಿ ವಿಡಿಯೋನ ಪಡೆದಿದ್ದಾನೆ. ಮಧು ಅನ್ನುವಂತಹ ವ್ಯಕ್ತಿಯ ಬಗ್ಗೆ ಇಲ್ಲಿ ಉಲ್ಲೇಖ. ಆತ ಪ್ರಜ್ವಲ್ ರೇವಣ್ಣ ಅವರ ಸ್ನೇಹಿತ ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯಕ್ ಅವರು. ಆತ ವಿಡಿಯೋನ ಪಡೆದು ಫೇಸ್ ಲಾಕ್ ಮೂಲಕ, ಪ್ರಜ್ವಲ್ ರೇವಣ್ಣ ಅವರ ಫೇಸ್ ಲಾಕ್ ನ ಮೂಲಕ ಅವರ ಮೊಬೈಲ್ ನಲ್ಲಿ ಇರುವಂತಹ ವಿಡಿಯೋಗಳನ್ನ ಪಡೆದು ಆ ನಂತರ ಮಾಜಿ ಡ್ರೈವರ್ ಆಗಿರುವಂತಹ ಕಾರ್ತಿಕ್ಗೆ ನೀಡಿದ್ದಾನೆ. ಅಂದ್ರೆ ಕಾರ್ತಿಕ್ನ ಪಾತ್ರ ಏನು ಅನ್ನುವಂಥದ್ದು ಕೂಡ ಇಲ್ಲಿ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಕಾರ್ತಿಕ್ ನೇರವಾಗಿ ವಿಡಿಯೋಗಳನ್ನ ಪಡೆದಿಲ್ಲ, ಮಧು ಅನ್ನುವಂಥ ಪ್ರಜ್ವಲ್ ರೇವಣ್ಣ ಅವರ ಸ್ನೇಹಿತ, ಆತ ಮೊದಲು ವಿಡಿಯೋಗಳನ್ನ ಪಡೆಯುತ್ತಾನೆ, ಫೇಸ್ ಲಾಕ್ ಓಪನ್ ಮಾಡಿ ಅದಾದ ನಂತರ ಡ್ರೈವರ್ ಕಾರ್ತಿಕ್ಗೆ ನೀಡ್ತಾನೆ. ಹೀಗೆ ಅನೇಕ ಮಂದಿಗೆ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನಲ್ಲಿದ್ದಂತಹ ವಿಡಿಯೋ ಹರಿದಾಡಿದೆ. ಇನ್ನೂ ಕೆಲವರ ವಿಡಿಯೋ ರೆಕಾರ್ಡ್ ಆಗಿಲ್ಲ, ಅಂಥವರೂ ಕೂಡ ಇದ್ದಾರೆ. ಅಂದ್ರೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಆಗಿರೋದು ಯಾರ್ಯಾರ ವಿಡಿಯೋ ರೆಕಾರ್ಡ್ ಆಗಿದೆಯೋ ಅವ್ರಿಗೆ ಮಾತ್ರ ಅಲ್ಲ, ಇನ್ನೂ ಹಲವರಿದ್ದಾರೆ ಅವರ ವಿಡಿಯೋ ರೆಕಾರ್ಡ್ ಆಗಿಲ್ಲ, ಅಂಥವರೂ ಕೂಡ ಇದ್ದಾರೆ. ಇವರು ಓರ್ವ ಕಾನೂನನ್ನ ರೂಪಿಸುವ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿ, ಒಬ್ಬ ಜನಪ್ರತಿನಿಧಿ ಪ್ರಜ್ವಲ್ ರೇವಣ್ಣ ಅವರು. ಇಂಥ ವ್ಯಕ್ತಿ ಕಾನೂನನ್ನ ಉಲ್ಲಂಘಿಸಿ ಇಂಥ ಗಂಭೀರ ಆರೋಪ ಬಂದಂತಹ ಸಂದರ್ಭದಲ್ಲಿ ಪರಾರಿಯಾಗಿದ್ದಾರೆ. ಈ ದೇಶ ಬಿಟ್ಟು ಓಡ್ ಹೋಗೋದಕ್ಕೆ, ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ. ಹಾಗಾಗಿ ಅವರನ್ನ ಈ ತಕ್ಷಣಕ್ಕೆ ಎಸ್ಐಟಿಯ ಕಸ್ಟಡಿಗೆ ನೀಡಬೇಕು ಅನ್ನುವಂತಹ ಆಗ್ರಹವನ್ನ, ಮನವಿಯನ್ನ ಮಾಡ್ತಿದ್ದಾರೆ ಅಶೋಕ್ ನಾಯಕ್ ಅವರು. ಈ ಸಂದರ್ಭದಲ್ಲಿ ಮತ್ತೆ ಇಂಟರ್ಫಿಯರ್ ಆಗಿದ್ದಾರೆ ಜಡ್ಜ್. ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾರೆ ಅವರು. ಅಂದ್ರೆ ಆರೋಪಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋದಾಗ ಕೇಸ್ ದಾಖಲಾಗಿತ್ತಾ? ಬಹಳ ಪ್ರಮುಖವಾದಂತಹ ಪ್ರಶ್ನೆಯನ್ನ ಎತ್ತಿದ್ದಾರೆ ನ್ಯಾಯಾಧೀಶರಾಗಿರುವಂತಹ ಶಿವಕುಮಾರ್ ಅವರು. ಆರೋಪಿ ವಿದೇಶಕ್ಕೆ ಹೋದಾಗ ಕೇಸ್ಗಳು ದಾಖಲಾಗಿತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಇಲ್ಲ, ಆರೋಪಿ ವಿದೇಶಕ್ಕೆ ಹೋದಂತಹ ನಂತರದಲ್ಲಿ ಕಂಪ್ಲೇಂಟ್ಗಳು ದಾಖಲಾಗಿದ್ದಾವೆ, ಆದ್ರೆ ಆರೋಪಿ ಉದ್ದೇಶಪೂರ್ವಕವಾಗಿ ವಿದೇಶಕ್ಕೆ ಹೋಗಿದ್ದಾನೆ, ಅಂದ್ರೆ ಆಂಟಿಸಿಪೇಟ್ ಮಾಡಿದ್ದಾನೆ ಆರೋಪಿ, ಮುಂದೆ ಹೀಗಾಗಬಹುದು ಅನ್ನುವಂಥ ಸಂಭಾವ್ಯತೆಯ ಆ ನಿರೀಕ್ಷೆ ಏನಿತ್ತು ಆರೋಪಿಗೆ, ವಿಡಿಯೋಗಳು ವೈರಲ್ ಆಗ್ತಾ ಇದ್ದ ಹಾಗೆ, ಆ ಕಾರಣಕ್ಕಾಗಿ ಉದ್ದೇಶಪೂರ್ವಕವಾಗಿ ಆತ ವಿದೇಶಕ್ಕೆ ಹೋಗಿದ್ದಾನೆ ಅಂತ ಹೇಳಿ ಅಶೋಕ್ ನಾಯಕ್ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಯಾಕಂದ್ರೆ ಪ್ರಕರಣದ ಬಗ್ಗೆ ಆರೋಪಿಗೆ ಗೊತ್ತಿತ್ತು, ವಿಡಿಯೋಗಳು ವೈರಲ್ ಆಗಿತ್ತು. ಇನ್ನು ವಿದೇಶಕ್ಕೆ ಹೋದಂತಹ ನಂತರದಲ್ಲಿ, ಪ್ರಕರಣ ದಾಖಲಾದಂತಹ ನಂತರದಲ್ಲಿ 1 ವಾರದಲ್ಲಿ ಬರ್ತೀನಿ ಅಂತ ಹೇಳಿದ್ರು ಆರೋಪಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ. 7 ದಿನಗಳ ಒಳಗಾಗಿ ಬರ್ತೀನಿ ಅಂತ ಹೇಳಿ ಅವರು ಸೋಷಿಯಲ್ ಮೀಡಿಯಾ ಮೂಲಕ ಪೋಸ್ಟ್ ಮಾಡಿ ಮಾಹಿತಿ ನೀಡಿದ್ದು ಗೊತ್ತೇ ಇದೆ. ಆಗ 1 ವಾರದಲ್ಲಿ ಬರ್ತೀನಿ ಅಂದಿದ್ರು, ಆಗ ಹೊರಗಡೆ ಹೋಗಿದ್ದೇನೆ ಅನ್ನುವಂಥ ವಿಚಾರವನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ, ಅಂದ್ರೆ ಮೇ ಮೊದಲ ವಾರದಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾರಲ್ಲ, ನಾನು ವಿಚಾರಣೆಗೆ ಹಾಜರಾಗ್ತೀನಿ ವಿದಿನ್ 7 ಡೇಸ್ ಅಂತ ಹೇಳಿ,
ಆಗ ಎಲ್ಲೂ ಕೂಡ ನಾನು ಹೊರದೇಶಕ್ಕೆ ಹೋಗಿದ್ದೀನಿ ಅಂತ ಪ್ರಜ್ವಲ್ ರೇವಣ್ಣ ಅವರು ಉಲ್ಲೇಖ ಮಾಡಿಲ್ಲ. ಅಂದ್ರೆ ತಲೆಮರೆಸಿಕೊಳ್ಳುವಂತ ಅವರ ಉದ್ದೇಶ ಇಲ್ಲಿ ಬಹಳ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂತ ಹೇಳಿ ಅಶೋಕ್ ನಾಯ್ಕ್ ವಾದವನ್ನ ಮಂಡಿಸ್ತಿದ್ದಾರೆ. ಅವರ ವಕೀಲರು ಬರ್ತಾರೆ ಅಂತ ಹೇಳಿದ್ರು, ಆದ್ರೆ ಪ್ರಜ್ವಲ್ ಬರ್ಲಿಲ್ಲ. ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ರು. ನಮಗೆ ಗೊತ್ತಿದೆ ಪ್ರಜ್ವಲ್ ರೇವಣ್ಣ ಅವರು 3-4-5 ಬಾರಿ ಟಿಕೆಟ್ ಬುಕ್ ಆಗಿದೆ. 6ನೇ ಬಾರಿ ಅವರು ವಾಪಸ್ ಬಂದಿರೋದು. 5 ಬಾರಿ ಟಿಕೆಟ್ ಬುಕ್ ಆಗಿದೆ ಜರ್ಮನಿಯಿಂದ ಭಾರತಕ್ಕೆ. 5 ಬಾರಿಯೂ ಕ್ಯಾನ್ಸಲ್ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ. ಅದಾದ ನಂತರದಲ್ಲಿ 6ನೇ ಬಾರಿ ನಿನ್ನೆ ಅವರು ಭಾರತಕ್ಕೆ ವಾಪಸ್ ಆಗಿರೋದು. ಅದನ್ನ ಕೂಡ ಉಲ್ಲೇಖ ಮಾಡ್ತಿದ್ದಾರೆ. SITಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯಕ್ ಟಿಕೆಟ್ ಬುಕ್ ಮಾಡ್ತಾ ಇದ್ರು, ಅದಾದ ನಂತರ ಕ್ಯಾನ್ಸಲ್ ಮಾಡ್ತಾ ಇದ್ರು. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಈಗ ಬಂದಿದ್ದಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ನಿಂದಾನೇ ಪ್ರಜ್ವಲ್ ರೇವಣ್ಣ ಅವರು ಅಷ್ಟು ಈಸಿಯಾಗಿ ಹೊರ ದೇಶಗಳಲ್ಲಿ ಓಡಾಡುವುದಕ್ಕೆ ಸಾಧ್ಯ ಆಗ್ತಾ ಇದ್ದು. ಯಾವಾಗ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರವನ್ನ ಬರೆದು ಅದಾದ ನಂತರ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂತಹ ಪ್ರಕ್ರಿಯೆ ಅದೇನ್ ಇನಿಷಿಯೇಟ್ ಆಯ್ತಲ್ಲ, ಎಲ್ಲಿ ರದ್ದಾಗ್ಬಿಡುತ್ತೋ ಅನ್ನುವಂಥ ಆತಂಕದಲ್ಲಿ ಈಗ ಅವರು ವಾಪಸ್ ಬಂದಿದ್ದಾರೆ. ಅದರ ನಡುವೆ ವಿಡಿಯೋನ ಕೂಡ ಬಿಡುಗಡೆ ಮಾಡ್ತಾರೆ ವಿದೇಶದಿಂದ. ಅದರಲ್ಲಿ ಬರ್ತೀನಿ ಅಂತ ಮೊದಲೇ ಹೇಳ್ತಾರೆ, ಆದ್ರೆ SITಗೆ ಅವರು ತಿಳಿಸಿಲ್ಲ, SITಗೆ ಅವರು ಇನ್ಫಾರ್ಮ್ ಮಾಡಿಲ್ಲ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವುದೇ ಕಾರಣಕ್ಕೂ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡದೆ SIT ಕಸ್ಟಡಿಗೆ ನೀಡಬೇಕು, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮಾಡುವುದಕ್ಕೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡ್ತಾ SITಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯಕ್ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಇವರೇ ಅಂತ ಕೆಲವು ಸಾಕ್ಷಿಗಳಿದ್ದಾವೆ. ಹಲವು ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅವರೇ ಅನ್ನೋದಕ್ಕೆ, ಆ ವಿಡಿಯೋಗಳಲ್ಲಿರೋದು ಅವರೇ ಅನ್ನೋದಕ್ಕೆ, ಅವರೇ ಆರೋಪಿ ಅನ್ನೋದಕ್ಕೆ ಹಲವು ಸಾಕ್ಷಿಗಳಿದ್ದಾವೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡೋದು ಅತ್ಯಗತ್ಯ. ಅವರನ್ನ ಕಸ್ಟಡಿಯಲ್ಲಿ ಇರಿಸಿಕೊಂಡು ಇನ್ವೆಸ್ಟಿಗೇಷನ್ ಮಾಡೋದು, ಇಂಟರಾಗೇಷನ್ ಮಾಡೋದು ಬಹಳ ಅತ್ಯಗತ್ಯ. ಹಾಗಾಗಿ ಅವರನ್ನ ಕಸ್ಟಡಿಗೆ ನೀಡಬೇಕು ಅನ್ನುವಂಥ ಮನವಿಯನ್ನ ಅಶೋಕ್ ನಾಯಕ್ ಮಾಡ್ತಿದ್ದಾರೆ. ವಿದೇಶದಲ್ಲಿ ಅರೆಸ್ಟ್ ಆಗ್ತೀನಿ ಅಂತ ಈ ದೇಶಕ್ಕೆ ಬಂದಿದ್ದಾರೆ ಅಂದ್ರೆ ತಾನಾಗಿಯೇ ತನಿಖೆಗೆ, ಕಾನೂನಿಗೆ ಗೌರವ ಕೊಟ್ಟು ತನಿಖೆಗೆ ಸಹಕರಿಸ್ತೀನಿ ಅಂತ ಬಂದಿಲ್ಲ ಪ್ರಜ್ವಲ್ ರೇವಣ್ಣ ಅವರು. ವಿದೇಶದಲ್ಲಿ ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಇದೆ. ಎಲ್ಲಿ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗ್ಬಿಟ್ರೆ ಆನಂತರ ಅರೆಸ್ಟ್ ಪ್ರಕ್ರಿಯೆ ಆಗುತ್ತಲ್ಲ, ಯಾವ ದೇಶದಲ್ಲಿದ್ರೂ ಅರೆಸ್ಟ್ ಮಾಡಲಾಗುತ್ತಲ್ಲ ಆ ದೇಶದ ಸಹಾಯದಿಂದ, ಆ ಭಯದಿಂದ ವಾಪಸ್ ಬಂದಿದ್ದಾರೆ. ಎಲ್ಲಿ ವಿದೇಶದಲ್ಲೇ ಅರೆಸ್ಟ್ ಆಗ್ಬಿಡ್ತೀನೋ ಅನ್ನುವಂಥ ಆತಂಕಕ್ಕೆ ಈಗ ದೇಶಕ್ಕೆ ವಾಪಸ್ ಬಂದಿದ್ದಾರೆ ಅನ್ನುವಂಥ ವಿಚಾರವನ್ನ ಅಶೋಕ್ ನಾಯಕ್ SIT ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಬಹಳ ಪ್ರಬಲವಾಗಿ ತಮ್ಮ ವಾದವನ್ನ ಮಂಡನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಬಟ್ಟೆ ಬಿಚ್ಚೋದಕ್ಕೂ ಬಲವಂತಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಆರೋಪಿ ಬಲ ಪ್ರಯೋಗ ಮಾಡಿದ್ದಾನೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅಶೋಕ್ ನಾಯ್ಕ್ ಅವರು ಮಾಡ್ತಾ ಇರುವಂತಹ ವಾದ ಇದು. ಬಟ್ಟೆಯನ್ನ ಬಿಚ್ಚೋದಕ್ಕೂ ಬಲವಂತ ಮಾಡಿ ಅದನ್ನ ಬಿಚ್ಚಿಸೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಎರಡೂ ಒಂದೇ ಅಲ್ಲ, ಅದರ ರಿಸಲ್ಟ್ ಒಂದೇ ಆಗಿರಬಹುದು, ಬಟ್ ಅದರ ಮೋಡ್ ಆಫ್ ಆಪರೆಂಡಿ ಇದೆಯಲ್ಲ ಅದೆರಡೂ ಕೂಡ ಭಿನ್ನ. ತಾನಾಗಿಯೇ ಬಟ್ಟೆ ಬಿಚ್ಚುವುದಕ್ಕೂ ಬಲವಂತವಾಗಿ ಬಟ್ಟೆ ಬಿಚ್ಚಿಸುವುದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಇಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಬಲ ಪ್ರಯೋಗ ಮಾಡಿದ್ದಾನೆ. ಹೆದರಿಸಿ ಕಿರುಕುಳವನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಸಂತ್ರಸ್ತಿಯರು ಯಾರಿದ್ದಾರೋ ಅವರಿಗೆ ಹೆದರಿಸಿ ಕಿರುಕುಳವನ್ನ ನೀಡುವಂತಹ ಕೆಲಸವನ್ನ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಡಿದ್ದಾನೆ. ಇದು ಈಗ ಬಹಳ ದೊಡ್ಡ ಇಶ್ಯೂ ಆಗಿದೆ. ನಿನ್ನೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿ ಬಹಳ ದೊಡ್ಡ ಪ್ರತಿಭಟನೆ ಕೂಡ ನಡೆದಿದೆ. ನಿನ್ನೆ ಹಾಸನದಲ್ಲಿ ನಡೆದಿರುವಂತಹ ಆ ಪ್ರತಿಭಟನೆ ಏನಿದೆ, ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬಂದು ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ನಿನ್ನೆ ಹಾಸನದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಆ ವಿಚಾರವನ್ನ ಕೂಡ SITಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯ್ಕ್ ಉಲ್ಲೇಖ ಮಾಡಿ ವಾದವನ್ನ ಮಾಡ್ತಿದ್ದಾರೆ. ಈಗ ಮತ್ತೊಮ್ಮೆ ಮಧ್ಯಪ್ರವೇಶ ಮಾಡಿದ್ದಾರೆ ಜಡ್ಜ್. 2ನೇ ಬಾರಿ ಜಡ್ಜ್ ಅಶೋಕ್ ನಾಯ್ಕ್ ಅವರಿಗೆ ಅದೆಲ್ಲ ಬೇಡ, ಮೆರಿಟ್ ವಾದ ಮಾಡಿ ಅನ್ನುವಂತಹ ಸೂಚನೆಯನ್ನ, ನಿರ್ದೇಶನವನ್ನ ನೀಡ್ತಿದ್ದಾರೆ. ಆರಂಭದಲ್ಲೂ ಒಂದು ಸಲ ವಿಷಯಾಂತರ ಆದಂತಹ ಸಂದರ್ಭದಲ್ಲಿ ಅಥವಾ
ಪ್ರಾಪರ್ ಪಾಯಿಂಟ್ ಅನ್ನ ಇಡದೆ ವಾದವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಶೋಕ್ ನಾಯಕ್ ಅವರಿಗೆ ಮೆರಿಟ್ ಆಧಾರದಲ್ಲಿ ಮಾತನಾಡಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ರು ನ್ಯಾಯಾಧೀಶರು. ಈಗ ಮತ್ತೊಮ್ಮೆ ಅದೆಲ್ಲವನ್ನ ಬಿಟ್ಟುಬಿಡಿ, ಮೆರಿಟ್ ವಾದವನ್ನ ಮಾಡಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡ್ತಾರೆ ಅಶೋಕ್ ನಾಯಕ್ ಅವರು. ಸ್ವಾಮಿ, ಆರೋಪಿಯ ಅರೆಸ್ಟ್ ಗ್ರೌಂಡ್ ತುಂಬಾ ಇದೆ. ಅಂದ್ರೆ ಯಾವ ಕಾರಣಕ್ಕಾಗಿ ಅವರನ್ನ ಅರೆಸ್ಟ್ ಮಾಡಿ ಕಸ್ಟಡಿಯಲ್ಲಿ ಇಟ್ಕೊಂಡು ವಿಚಾರಣೆ ಮಾಡಬೇಕು ಅನ್ನೋದಕ್ಕೆ ಹಲವು ಗ್ರೌಂಡ್ಗಳಿದ್ದಾವೆ, ಅಂದ್ರೆ ಪ್ರಬಲ ಕಾರಣಗಳಿದ್ದಾವೆ. ಅವರ ವಿಚಾರಣೆ ಅತ್ಯಗತ್ಯ, ಅವರ ವಿಚಾರಣೆ ಅನಿವಾರ್ಯ ಆಗಿದೆ. ಹಾಗಾಗಿ ಅವರನ್ನ SIT ಕಸ್ಟಡಿಗೆ ನೀಡಬೇಕು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸುವಂತಹ ಅವಶ್ಯಕತೆ ಇದೆ. ಯಾಕಂದ್ರೆ ಆರೋಪಿ ಜನಪ್ರತಿನಿಧಿಯೇ ಆಗಿದ್ರು, ಆರೋಪಿ ಪ್ರಭಾವಿಯೇ ಆಗಿದ್ರು, ಆರೋಪಿಯ ವಿರುದ್ಧ ಅನೇಕ ಸಾಕ್ಷಿಗಳು ಆಲ್ರೆಡಿ SIT ಬಳಿ ಲಭ್ಯ ಇದ್ದಾವೆ. ಆರೋಪಿಯ ವಿರುದ್ಧ ಪ್ರಮುಖ ಸೆಕ್ಷನ್ಗಳು ದಾಖಲಾಗಿದ್ದಾವೆ. ಯಾವುದು ಸೆಕ್ಷನ್ಗಳು? 376 ಸೆಕ್ಷನ್ ದಾಖಲಾಗಿದೆ, 376(2)N ಸೆಕ್ಷನ್ ದಾಖಲಾಗಿದೆ. ನಾನ್ ಬೇಲೇಬಲ್ ಸೆಕ್ಷನ್ಸ್, ಬಹಳ ಗಂಭೀರವಾದಂತಹ ಆರೋಪ, ಗಂಭೀರವಾದಂತಹ ಪ್ರಕರಣ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇರೋದು. ಅನೇಕ ಸಾಕ್ಷಿಗಳು ಕೂಡ ಲಭ್ಯ ಇದ್ದಾವೆ. ಈ ವಿಡಿಯೋದಿಂದ, ಅಂದ್ರೆ ವೈರಲ್ ಆಗಿರುವಂತಹ ವಿಡಿಯೋಗಳಿದ್ದಾವಲ್ಲ, ಆ ವಿಡಿಯೋಗಳಿಂದ ಅನೇಕರ ಮನೆಗಳಲ್ಲಿ ಒಡಕು ಮೂಡ್ಬಿಟ್ಟಿದೆ. ಗಂಡಂದಿರು ಮನೆಯ ಮಹಿಳೆಯರು ಏನಿದ್ದಾರೆ ಅವರನ್ನ ಅನುಮಾನದಿಂದ ನೋಡ್ತಿದ್ದಾರೆ. ಇದೇ ಕಾರಣಕ್ಕಾಗಿ ಸಂತ್ರಸ್ತರು ಯಾರಿದ್ದಾರೋ, ಸಾಕಷ್ಟು ಸಂಖ್ಯೆಯಲ್ಲಿ ಸಂತ್ರಸ್ತರಿದ್ರೂ ಕೂಡ ಅವರು ದೂರು ನೀಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಅವರು ವಿಚಾರಣೆಗೆ ಹಾಜರಾಗೋದಕ್ಕೆ ಅಥವಾ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ, ತಮಗೆ ಪ್ರಜ್ವಲ್ ರೇವಣ್ಣ ಅವರಿಂದ ಅನ್ಯಾಯ ಆಗಿದೆ, ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ದೂರನ್ನ ಕೊಡುವುದಕ್ಕೆ ಅವರು ಮುಂದೆ ಬರ್ತಾ ಇಲ್ಲ. ಕಾರಣ, ಸಾಕಷ್ಟು ಮನೆಗಳು ಈ ವಿಡಿಯೋ ವೈರಲ್ ಆದಂತಹ ನಂತರದಲ್ಲಿ ಒಡೆದು ಹೋಗಿದ್ದಾವೆ. ಗಂಡಂದಿರು ತಮ್ಮ ಪತ್ನಿಯರನ್ನ ಅಥವಾ ತಮ್ಮ ಮನೆ ಹೆಣ್ಣು ಮಕ್ಕಳನ್ನ ಅನುಮಾನದ ದೃಷ್ಟಿಯಿಂದ ನೋಡುವಂತಹ ಕೆಲಸ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಆ ಭಯದಿಂದಾಗಿ ಸಂತ್ರಸ್ತಿಯರು ಹೊರಗಡೆ ಬರ್ತಾ ಇಲ್ಲ, ಸಂತ್ರಸ್ತಿಯರು ಕಂಪ್ಲೇಂಟ್ ಅನ್ನ ನೀಡ್ತಾ ಇಲ್ಲ ಅಂತ ಹೇಳಿ ತಮ್ಮ ವಾದವನ್ನ ಮಂಡಿಸಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯಕ್ ಅವರು. ಗಮನಿಸಿದ್ವಿ ನಾವು ಯಾವೆಲ್ಲ ಪ್ರಮುಖ ವಿಚಾರಗಳ ಪ್ರಸ್ತಾಪ ಆಯಿತು ಅಂತ ಹೇಳಿ. ನೇರವಾಗಿ ಪ್ರಜ್ವಲ್ ರೇವಣ್ಣ ಅವರು ಒಬ್ಬ ಜನಪ್ರತಿನಿಧಿ, ಕಾನೂನನ್ನ ರೂಪಿಸುವಂತಹ ಸ್ಥಾನದಲ್ಲಿರುವಂಥವರು. ಅಂಥ ವ್ಯಕ್ತಿ ಇಂಥ ಕೃತ್ಯವನ್ನ ಮಾಡಿದ್ದಾರೆ. ಎಷ್ಟೋ ಹೆಣ್ಣು ಮಕ್ಕಳ ವಿಡಿಯೋನ ಖುದ್ದು ಅವರಾಗಿಯೇ ಮಾಡಿದ್ದಾರೆ. ಇವರು ಒಂದು ರೀತಿ ಸೈಕೋ ಕ್ರಿಮಿಯ ರೀತಿ ನನಗೆ ಕಾಣಿಸ್ತಾ ಇದೆ, ವಿಕೃತ ಕಾಮಿ ತರ ಕಾಣಿಸ್ತಾ ಇದೆ, ಅನ್ನಿಸ್ತಾ ಇದೆ ಅಂತ ಹೇಳಿ ಅಶೋಕ್ ನಾಯಕ್ ಅವರು ತಮ್ಮ ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಉಲ್ಲೇಖ ಮಾಡಿದ್ದು. ಯಾಕಂದ್ರೆ ಎಲ್ಲ ಮಹಿಳೆಯರ ಮುಖ ಕಾಣೋ ಹಾಗೆ ವೈರಲ್ ಆಗಿದೆ. ಆ ವಿಡಿಯೋ ಮಾಡಿದ್ದು ಇದೇ ಆರೋಪಿಯೇ. ಇದೇ ಆರೋಪಿಯ ಮೊಬೈಲ್ನಲ್ಲಿ ಆ ವಿಡಿಯೋಗಳು ರೆಕಾರ್ಡ್ ಆಗಿದ್ದು. ಹೀಗಾಗಿ 14 ದಿನ ಕಸ್ಟಡಿಗೆ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಶೋಕ್ ನಾಯಕ್. 14 ದಿನ SIT ಕಸ್ಟಡಿಗೆ ನೀಡಿ ಅನ್ನುವಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. 15 ದಿನ ಕೊಡಿ, ಈಗಾಗಲೇ 1 ದಿನ ಆಗಿದೆ, ಹಾಗಾಗಿ 14 ದಿನ ನಮ್ಮ ಕಸ್ಟಡಿಗೆ ನೀಡಿ, ಅಂದ್ರೆ SIT ಕಸ್ಟಡಿಗೆ ನೀಡಿ, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘ ವಿಚಾರಣೆ ಮಾಡುವುದಿದೆ ಪ್ರಜ್ವಲ್ ರೇವಣ್ಣ ಅವರನ್ನ ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ದಾರೆ SIT ಪರ ವಕೀಲರಾಗಿರುವಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್. ಆದರೆ ಇದಕ್ಕೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಹೊಳೆ ನರಸೀಪುರ ಕೇಸ್ನ ಅಂಶಗಳನ್ನ ಸದ್ಯ ಉಲ್ಲೇಖ ಮಾಡಲಾಗ್ತಾ ಇದೆ. 1 ಅಲ್ಲ 2 ಅಲ್ಲ 5 ಅಲ್ಲ 10 ಅಲ್ಲ, ಬರೋಬ್ಬರಿ 14 ದಿನಗಳ ಕಾಲ ಕಸ್ಟಡಿಗೆ ಮನವಿಯನ್ನ ಮಾಡಿದ್ದಾರೆ SITಯ ವಕೀಲರು. 15 ದಿನಗಳ ಕಾಲ ನಮಗೆ ಬೇಕಿತ್ತು, ಈಗಾಗಲೇ 1 ದಿನ ಆಗಿದೆ, ಹಾಗಾಗಿ 14 ದಿನ SIT ಕಸ್ಟಡಿಗೆ ನೀಡಿ ಅನ್ನುವಂಥ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಇದಕ್ಕೆ ಈಗ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೊಳೆ ನರಸೀಪುರ ಕೇಸ್ನ ಅಂಶಗಳನ್ನ ಉಲ್ಲೇಖ ಮಾಡ್ತಿದ್ದಾರೆ. ಆಕೆಗೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ಬರದಿಲ್ಲ. ಈಗೇನು ಕಂಪ್ಲೇಂಟ್ ದಾಖಲಾಗಿತ್ತು ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ಏಪ್ರಿಲ್ 28ನೇ ತಾರೀಕು, ಆ ಪ್ರಕರಣದಲ್ಲಿ ಅಥವಾ ಆ ದೂರಿನಲ್ಲಿ ಲೈಂಗಿಕ ದೌರ್ಜನ್ಯದ ಬಗ್ಗೆ ಬರದಿಲ್ಲ. ಇದರಲ್ಲಿ ಸೆಕ್ಷನ್ 376ರ ಆರೋಪ ಇಲ್ಲ ಅಂತ ಹೇಳಿ ರೇವಣ್ಣ ಪರ ವಕೀಲ ಅರುಣ್ ಸದ್ಯ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.